ಒಂದಿಷ್ಟು ಕಿರುಹಾಸ್ಯ ಕಾರ್ಯಕ್ರಮ ಇದೆ. ಶ್ರೀ ನರಸಿಂಹ ಜೋಶಿ ಗಂಗಾವತಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಕರೆಯೋಣ. ಇದಾದ ಮೇಲೆ ಪೂಜ್ಯರಿಂದ ಉಪದೇಶ ಇರುತ್ತದೆ, ಅದಾದ ಮೇಲೆ ನೃತ್ಯ ಇರ್ತದೆ, ಆಮೇಲೆ ಶಿವಶಾಂತಿವರ ಶರಣರ ನುಡಿ ಇರ್ತದೆ, ಆಮೇಲೆ ಅಜ್ಜವರ ಆಶೀರ್ವಚನ. ಇಷ್ಟೆಲ್ಲ ಕಾರ್ಯಕ್ರಮಗಳಿರ್ತವೆ. ನಮ್ಮ ಶ್ರೀ ನರಸಿಂಹ ಜೋಶಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊತಾ ಇದ್ದೆ. ಇದೇ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೊದಲನೇದಾಗಿ ಒಂದು ಮಾತನ್ನು ಹೇಳ್ತೀನಿ. ಹಕ್ಕಿ ಹಾರಲಿ ಎಷ್ಟೇ ಎತ್ತರದಲ್ಲಿ, ಹಸಿವಾದಾಗ ಬರಬೇಕಿಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ. ಹಕ್ಕಿ ಹಾರಲಿ ಎಷ್ಟೇ ಎತ್ತರದಲ್ಲಿ, ಹಸಿವಾದಾಗ ಬರಬೇಕಿಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ. ಕಲಾವಿದ ಬೆಳೆಯಲಿ ಎಷ್ಟೇ ಎತ್ತರದಲ್ಲಿ, ದೇಶ ವಿದೇಶದಲ್ಲಿ. ಕಲೆ ಸಾರ್ಥಕಗೊಳಿಸಿಕೊಳ್ಳಲು ಬರಬೇಕಿಲ್ಲಿ ಗವಿಸಿದ್ದಪ್ಪನ ಮಡಿಯಲ್ಲಿ. ಅಪ್ಪರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ, ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಇಷ್ಟಕ್ಕಿಂತ ಜಾಸ್ತಿ ಹೊಗಳಿಕ್ಕಾಗೋದಿಲ್ಲ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಅಕ್ಕ ಹಂಗ ಅನ್ಬಾರ್ದವ. ಲಕ್ಷ ಬಟ್ಲು ಮಂದ್ಯಾಗ ನಾ ಏನೂ ಅಂದಿಲ್ಲ, ನಾ ಏನೂ ಮಾತಾಡಲಿ ಅಂದಿಲ್ಲ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಈಗ ನೋಡ್ರಿ, ಇಷ್ಟ ತಾಯಂದಿರು ಹೊಗಳಿನಲ್ಲ, ಇಷ್ಟು ಹೊಗಳಿದ್ರೂ ನೀವು ಚಪ್ಪಾಳಿ ತಟ್ಟಲಿಲ್ಲ. ಕೇಳಿ ಕೇಳಿ ಬಡಿಸ್ಕೋಬೇಕು ನಾವು. ಕಾಲ ಭಾಳ ಇದೇ ನಮ್ಮ ಹುಲಿಗಳಿಗೆ ಹೇಳಿಬಿಟ್ರೆ ನನ್ನ ಕೆಳಗೆ ಇಳಿಸ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಹೆಣ್ಮಕ್ಳಷ್ಟೇ ಚಪ್ಪಾಳಿ ತಟ್ರಿ ಅಮ್ಮ, ಹೆಣ್ಮಕ್ಳಷ್ಟ ನೋಡಿ. ಚಪ್ಪಾಳೆ ಅಂದ್ರೆ ಹೆಂಗಿರ್ತಾವ ನೋಡ್ರಿ. ಈಗ ಗಂಡ್ಮಕ್ಳು ಅವು ಹುಲಿನೇ. ಅವು ಜಾತ್ರೆಯಾಗಿದ್ರು ಹುಲಿನೇ, ಮನೆಯಾಗಿದ್ರು ಹುಲಿನೇ, ಹೊರಗಿದ್ರು ಹುಲಿನೇ. ಆದ್ರೆ ಎಲ್ಲ ಕಡೆ ಹುಲಿ ಒಂದೇ ಓಡಾಡ್ತಿರ್ತದೆ, ಮನೆಯಾಗ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಮ್ಯಾಲೆ ಚಾಮುಂಡೇಶ್ವರಿ ಇರ್ತಾಳೆ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಹುಲಿ ಸೈಲೆಂಟ್ ಆಗಿರ್ತದೆ. ಹಂಗೆ ನಾನಂದೆ ಮಹಿಳೆಯರಿಗೆ, ನಾನು ಎಲ್ಲ ಕಡೆ ನೋಡಿದ ಹಾಗೆ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ ಇರ್ತದೆ. ಯಾಕಂದರೆ 2024 ಲೀಸ್ಟ್ನಲ್ಲಿ ತೆಗೆದು ನೋಡಿದಾಗ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ. ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆಗೋದು ಸಹಜ. ಈಗ ನೋಡಿ, ಜಾತ್ರೆಗೆ ಬಂದಿರ್ತಾರೆ, ಎಲ್ಲ ಕಡೆ ಫುಲ್ ಮೇಕಪ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ರಾತ್ರಿ ಮನೆಗೆ ಹೋದ ತಕ್ಷಣ ಮೇಕಪ್ ತೆಗೆದು ಮಕ್ಕೊಂಡ್ಬಿಡ್ತಾರೆ. ಯಮಧರ್ಮ ತಗೋಬೇಕಂತ ಬರ್ತಾನೆ, ಅವ್ನು ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾನೆ ಅವನಿಗೆ. ಈ ಜಾತ್ರೆಗೆ ಒಂದು ನಮನೆ ಕಂಡ್ಲು ಯಮ್ಮ, ಇಲ್ಲಿ ಒಂದು ನಮನೆ ಹೇಳ, ಹೌದೋ ಅಲ್ಲ ಅಂತಂದು ಬಗಲಾಗ ಮಲಗಿರ್ತದಲ್ಲ. ಇದು ಹೆಂಗಿದ್ರು ಒಂದೇ ಟೈಪ್ ರೀ. ಇದು ಜಾತ್ರೆ ಆಗಿದ್ರು ಒಂದೇ ಟೈಪ್, ಮದುವೆ ಆಗಿದ್ರು ಒಂದೇ ಟೈಪ್. ಹೆಗಲ ಮೇಲೆ ಟವಲು ಲುಂಗಿ ಹಾಕೊಂಡು ಅಗಲ ಮಕ್ಕೊಂಡ್ಬಿಟ್ಟಿರ್ತದೆ. ಇದನ್ನೇ ಎತ್ಕೊಂಡು ಹೋಗ್ಬಿಡ್ತಾನೆ. ಯಾಮದರಮ್ಮ ಹೋಯ್ದಿದ್ದು ಲಿಸ್ಟೇ ಬೇರೆ, ಬಂದಿದ್ದು ಲಿಸ್ಟೇ ಬೇರೆ ಅಲ್ರಿ ಅಂತಾರೆ. ಗಂಡ್ಮಕ್ಳು ಹೆಣ್ಮಕ್ಳು ನನಗೆ ಕನ್ಫ್ಯೂಸ್ ಮಾಡ್ಯಾರಲಿ ಅಲ್ಲಿ ಅಂತ. ಅವ್ರು ಚಲೋ ಮೇಕಪ್ ಮಾಡ್ಕೊಂಡ್ ಬರ್ತಾರ. ಅವ್ರು ಮನೆಗೆ ಹೋದ ತಕ್ಷಣ ತೆಗೆದು ಬಿಡ್ತಾರೆ. ಯಾರು ಗೊತ್ತಾಗದಲ್ಲ, ಕೈ ಸಿಕ್ಕರಿಗೆ ಕಳ್ಕೊಂಡ್ ಬಂದ್ಬಿಡ್ತೀನಿ ಅಂತಾರೆ. ಹಾಗೇನಿಲ್ಲ. ಆದರೆ ಇಲ್ಲಿ ಫೋಟೋಗ್ರಾಫರಿಗೆ ತುಂಬ ಧನ್ಯವಾದಗಳು. ಕಷ್ಟಪಡ್ತಿದ್ದೀನಿ ನಾನು, ನಿಮ್ಮದು ಫೋಟೋ ತೆಗಿತಾರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸು ಅಂದ್ರೆ ಫೋಟೋಗ್ರಾಫರ್ ಅಂತೀರಿ. ಯಾಕಂದ್ರೆ ನಮ್ಮ ಮದುವೆಗೆ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಲ್ಲ, ಫೋಟೋಗ್ರಾಫರ್ ಮಾತಾ ಕೇಳ್ತಿರ್ತಾಳೆ. ಇವ್ರಿಗೊಂದು ಕೆಟ್ಟ ಅಭ್ಯಾಸ, ಚಲೋ ಅಭ್ಯಾಸ. ಈ ಕಡೆ ನೋಡ್ರಿ ಅಂತಿರ್ತಾರೆ ಅವರು. ಈ ಕಡೆ ನೋಡ್ರಿ ಅಂತಿರ್ತಾರ. ಮದುಮಗನಿಗೆ ಹೇಳ್ದ, ನೋಡು ಈ ಕಡೆ ನೋಡ್ಕೊಂತ ತಾಳಿ ಕಟ್ಟು, ಒಂದು ಚಲೋ ಫೋಟೋ ತೆಗಿತೀನಿ ಅಂತ. ಆಯಿತು, 1 2 3 ಅಂದ. ಈ ಕಡೆ ನೋಡ್ಕೊಂತ ತಾಳಿ ಕಟ್ಟಿಬಿಟ್ಟ. ಯಾರಿಗೆ ಕಟ್ಟಿ? ನಾ ಹುಡುಗಿ ಹೋಗ. ಇದೇನ್ರಿ ಮಿಸ್ಟೇಕ್ ಆಯ್ತಲ್ರಿ ಅಂದವ. ಮಿಸ್ಟೇಕ್ ಏನು ಇನ್ನೂ ಮಾಡಿದ್ದು? ಈ ಕಡೆ ನೋಡ್ಕೊಂತ ಕಟ್ಟಿಬಿಟ್ಟಿನ ಯಾರ ಬಗ್ಗಿಬಿಟ್ಟಾರ. ಹಂಗೆ ಈಗ ಹೆಣ್ಮಕ್ಳಿಗೆ ನಾನು ಭಾಳಷ್ಟು ಸಲ ನೋಡ್ತಿರ್ತೀನಿ, ಸ್ಕೂಟಿ ಓಡಿಸ್ತಿರ್ತಾರೆ.
ಸ್ಕೂಟಿ ನಡೆಸ್ತಿರ್ತಾರೆ, ನೋಡಬೇಕು, ಭಾರಿ ನಡೆಸ್ತಿರ್ತಾರೆ. ಮೊನ್ನೆ ಪೊಲೀಸ್ ಸ್ಟೇಷನ್ ಇದೆ, ಕೊಪ್ಪಳದಾಗ ಬಂದ ಪೊಲೀಸ್ ಸ್ಟೇಷನಿಗೆ ಕೇಸ್ ತೊಗೊರಿ ಅಂದ. ಪೊಲೀಸರು ತೊಗೊಳವಲ್ರು. ಎದಕ್ಕೆ? ಹೆಣ್ಮಗಳು ಸ್ಕೂಟಿ ತೊಗೊಂಡು ಹೊಡೆದಾಳ್ರಿ ಅಂದ. ಪೊಲೀಸರು ಬೈದರು, ಮನುಷ್ಯ ಇದ್ದೇನಿದ್ದೆ, ಹೆಣ್ಮಕ್ಳು ಸ್ಕೂಟಿ ತೊಗೊಂಡ್ಬರಕ್ಕಲ್ಲಕ ನೀನು ಮಗನೇ ಫುಟ್ಪಾತ್ ಮ್ಯಾಗ ಹೋಗ್ಬೇಕು, ನೀನು ಗೊತ್ತಾಗೋದಿಲ್ಲ ನಿನಗೆ, ನಮ್ಗೆ ಬೈತಿರಲ್ರಿ ನೀವು. ಫುಟ್ಪಾತ್ ಮ್ಯಾಗಲ್ರಿ, ಹೊಲ್ದಾಗ ಕೆಲಸ ಮಾಡ್ತೀನಿ, ಅಲ್ಲಿ ಬಂದು ಹೊಡೆದಾಳ, ಈಗ ಕೇಸ್ ತೊಗೊತಿರಲ್ಲ ನಾನು ಬರೋಬ್ಬರಿ ತೊಗೊಂತಿಮ್ಮ ಅಂದ. ಆದ್ರೂ ಹೇಳಿದ್ರೆ ಈಗ ಒಂದು ಮಾತು ಹೇಳಿದ್ರು, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಯಾಕಂದ್ರೆ ಹೌದಲ್ರಿ ಸರ್, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಸೋದ್ರಲ್ಲಿ, ನಮ್ಮವರು ನಿಮ್ಮವರು ಅಂತ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಈ ಸಭೆಯಲ್ಲಿ. ಯಾಕಂತ ಕೇಳ್ರಿ, ನಾವು ಉದಾಹರಣೆ ಹೇಳ್ತೀನಿ, ಸರಿಯಾಗಿದ್ರೆ ಚಪ್ಪಾಳಿ ತಡ್ರಿ. ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂತಂದ್ರೆ, ನಮ್ಮ ಮನೆಗೆ ನಮ್ಮ ತಂಗಿ ಆಳ, ನಮ್ಮ ತಂಗಿನ ನಾನು ಹೇಳ್ತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಕರ್ಕೊಂಡೋಗಲ್ಲ. ಅದು ನಾನು ಹಂಗಲ್ಲ, ನಮ್ಮ ಹೆಂಡತಿ ತಂಗಿದಾಳ ಅಲ್ಲ, ತಪ್ಪು ತಗೋಬೇಡ ಸರಿ ಹೇಳ್ತೀನಿ ಪೂರ. ಅವ್ರನ್ನ ಭಾಳ ಪ್ರೀತಿಯಿಂದ ಓದಿಸಿ ಬರೆಸಿ ಮದುವೆ ಮಾಡಿ ಕೊಟ್ಬಿಟ್ಟೆ. ಈಗ ನೋಡ್ರಿ, ಈಗೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮನುಷ್ಯ ಬಸ್ನಾಗ ಹತ್ತಿದ ತಕ್ಷಣ ಭಾಳ ಟಯರ್ಡ್ ಆಗಿರ್ತದೆ, ಬಸ್ಸಿನಾಗ ಹೋಗಿ ಹತ್ತಿ ಕೂತಾನ ತಕ್ಷಣ ಬಗಲಾಗ ಒಂದು ಹೆಣ್ಮಗಳು ಕೂತಿರ್ತಾಳೆ, ಹೋಗಿ ನಿದ್ದಿಗಣ್ಣಾಗ ಆಕಿನ ಭುಜದ ಮ್ಯಾಗ ತಲೆ ಇಟ್ಟು ಮಕ್ಕೊಂಡ್ಬಿಡ್ತಾನೆ. ಮಕ್ಕಂಡ ತಕ್ಷಣ ಆಕೆ ಬಸ್ ನಿಲ್ಲಿಸಿ ಅವನ್ನ ಕರೆಸಿ ಡ್ರೈವರ್ ಕಂಡಕ್ಟರ್ ಬಡಿಸಿಬಿಡ್ತಾಳೆ. ಹೃದಯ ಶ್ರೀಮಂತಿಕೆಯಲ್ಲಿ ಅಷ್ಟು ಶ್ರೀಮಂತಿಕೆ ಅಲ್ಲೋ. ಅದ ಹುಡುಗ ಆಲೋಚನೆ ಮಾಡ್ರಿ ನೀವು, ಒಬ್ಬ ಹುಡುಗ ಕುಂತಿದ್ದ, ಒಬ್ಬ ಹುಡುಗಿ ಬಂದು ಅವ್ನ ಬಗಲಾಗ ಭುಜದ ಮ್ಯಾಗ ತಲೆ ಇಟ್ಟು ಮಕ್ಕೊಂಡ್ಲಂದ್ರ ಅವ ಇಲ್ಲೇ ಗಿಣಿಗೇರಿಗೆ ಇಳಿಬೇಕು. ಅವ ಇಳಿಯೋದೇ ಇಲ್ಲ. ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗಿ ಬಿಟ್ಟು ಬರ್ತಾನೆ. ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಅಪಾರವಾದ ಗೌರವ, ಪ್ರೀತಿ. ಕಾರ್ಯಕ್ರಮ ಹೋಗ್ಬೇಕಾದ್ರೆ ನಾನು ಮೊದಲು LIC ಏಜೆನ್ಸಿ ಮಾಡ್ತಿದ್ದೆ. ಹೇಳೋಕೆ ನಿಮ್ಗೆ ಘಟನೆ ಹೇಳ್ತೀನಿ. ನಾನು ಭಾಳ ದಿವಸ ಒಂದು ಪಾಲಿಸಿ ಕೊಡ್ತಿದ್ದಿಲ್ಲ, ಯಾರು ಕೇಳಿದ್ರೆ ಕೇಳ್ತೆ, ಪಾಲಿಸಿ ಕೊಡ್ರಿ ಅಂತ ಕೇಳ್ತಿದ್ದಿಲ್ಲ. ಆದರೆ ಒಬ್ರಿಗೆ ಬೆನ್ನು ಹತ್ತಿದೆ, ಒಂದು ಅಕ್ಕ ಒಂದು ಪಾಲಿಸಿ ಕೊಡಿಸ್ರಿ ಅಣ್ಣವ್ರದ್ದು ಅಂದೆ. ಅಣ್ಣವ್ರು ಅಧ್ಯಕ್ಷ ಆಗಿಬಿಟ್ರು, ಪಾಲಿಸಿ ಕೊಟ್ಬಿಟ್ರು. ಒಂದು 5 ಲಕ್ಷ ಪಾಲಿಸಿ ಮಾಡಿಸಿದ ಮ್ಯಾಗ ಅದು ಏನು ನನ್ನ ದೈವನೂ ಗೊತ್ತಾಗಲಿಲ್ಲ. ಅವ್ರು 6 ತಿಂಗಳದಾಗ ಹೋಗ್ಬಿಟ್ರು. ನಾನು ಅವ್ರ ಮನೆಗೆಲ್ಲ ಚೆಕ್ ಪಾಕ್ ಹೋಗಿ ಕೊಟ್ಟ ಮೇಲೆ ನನಗನಿಸ್ತು, ಯಾಕಾರ ಹಿಂಗೆ ಆಗಿಬಿಡ್ತಪ್ಪ, ಕೆಟ್ಟ ಘಟನೆ ಅಂದೆ. ಅವ್ರು ನನಗೆ ಫೋನ್ ಮಾಡಿದರು, ಅಣ್ಣ ಮನೆಗೆ ಬಾ ಅಂದರು. ನಾನು ಎದೆ ಹೊಡೆದ್ಬಿಡ್ತು, ಏನಾಯ್ತಪ್ಪ ಇದು ಅನ್ಕೊಂಡೆ. ಮನೆಗೆ ಹೋದೆ, ನೋಡ್ತೀನಿ 150 ಮಂದಿ ಹೆಣ್ಮಕ್ಳು ಕುಂತ್ಬಿಟ್ಟಾರ. ಎದೆ ಹೊಟ್ಟರು ಮಂತ್, ಏನಪ್ಪ ಇಷ್ಟು ಮಂದಿ ಹೆಣ್ಮಕ್ಳು ಸೇರ್ಯಾರ. ಅಕ್ಕ ಏನಾಯ್ತಕ್ಕ ಅಂದೆ. ಆಕೆ ಮೈಕ್ ತಗೊಂಡ್ಲು, ಮಾತೆಯರೇ ಮಹಿಳೆಯರೇ, ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ, ಅಣ್ಣನ ಕರೆಸಿದ್ದೀನಿ ನಾನು. ಏನಕ್ಕ ಏನು ಮಾಡ್ತೀರಿ ಅನ್ನ. ಇಷ್ಟು ಮಂದಿ ಹೆಣ್ಮಕ್ಳು LIC ಪಾಲಿಸಿ ಮಾಡಿಸ್ತೀನಿ ಅಂತ ಹೋಗಿದ್ರು, ನಾನು ಬ್ಯಾಡ ಅಂತ ತಡೆ ಹಿಡಿದೀನಿ. ಯಾಕ? ಅಣ್ಣನ ಕೈಗುಣ ಚಲೋ ಅದ, ಅಣ್ಣನ ತಲೆ ಮಾಡಿಸ್ರಿ. ಅಣ್ಣ 6 ತಿಂಗಳ ಇದು ರಿಸಲ್ಟ್ ಅನ್ರಿ ಅಂದ ನಾನು. ಅಕ್ಕ ಪಾಲಿಸಿ ಚಲೋ ಮಾಡಿಸ್ತಾನೆ ಅಂತ ಹೇಳ್ಬೇಕವ, ರಿಸಲ್ಟ್ ಕೊಡ್ತಾನಂದ್ರೆ ಹೆಂಗಿದೆ ಅಂದೆ. ಇಲ್ಲ ಬೇರೆ ಬೇರೆ ಕಡೆ ಹೊಂಟಿದ್ರಿ ಇವರು, ನಾನು ಗಟ್ಟಿ ಧೈರ್ಯ ಮಾಡೀನಿ, ಯಾಕಂದ್ರೆ ನಿನ್ನ ಮೇಲೆ ನನಗೆ ವಿಶ್ವಾಸ ಐತೆ ಅಂದ್ಲಕ್ಕೆ. ಈ ವಿಶ್ವಾಸ ಬೇರೆ ಮ್ಯಾಗ ಇದ್ರ ಮ್ಯಾಗ ಇಡಬೇಡ ಅಂದೆ. ಹಂಗೆ ನಾನು ಏನಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಚಂದ್ರಣ್ಣವ್ರು ಕರ್ಕೊಂಡು ಬಂದರು. ಮುಂಜಾನೆ ಗುರುಗಳು ಆಶೀರ್ವಾದ ಮಾಡಿದರು. ಅದಕ್ಕೆ ಅದೃಷ್ಟ ಅದು ಅದೃಷ್ಟ ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾ, ಇವತ್ತಿಂಥ ಭವ್ಯವಾದ ಪವಿತ್ರವಾದ ವೇದಿಕೆ, ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣದ TVಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣದ ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಇಂಥ ವೇದಿಕೆಯನ್ನು ಕರೆಲಿಸ್ಕೊಟ್ರು ಗುರುಗಳಿಗೆ ತುಂಬ ಹೃದಯದ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ಒಂದು ಸಾರಿ ಗಂಗಾವತಿಗೆ ಗುರುಗಳು ಬಂದಿದ್ದರು. ಬಂದಾಗ ನಾನು ಏನು ಮಾಡಿದೆ, ಮನೆಯಾಗ ಊಟಕ್ಕೆ ಕೂತ್ಕೊಂಡಿದ್ದೆ. ನನ್ನ ಹೆಂಡತಿಗೆ ಅಂದೆ, ಸ್ವಲ್ಪ ಬಿಸಿ ಅನ್ನ ಹಾಕಿದ್ದು, ಸ್ವಲ್ಪ ತುಪ್ಪ ತೊಗೊಂಬ ಅಂದೆ. ತುಪ್ಪ ಎಲ್ಲ ಆಗೋಗೈತೆ ಅಂದ. ನಾನಂದೆ 15 ದಿವಸದಿಂದ 1 kg ತಂದೀನಿ, ಆಗಿ ಹೋಗೈತೆ ಅಂತೀಯಲ್ಲ, ಆ ಗಿಂಡೆಗೆ ಐತೆ ಒಳಗಂದೆ. ಎಲ್ಲೇ ಐತೆ ಗಿಂಡೆಗೆ? ಇಲ್ಲ ಆಗಿ ಹೋಗೈತೆ ಅಂದ್ಲು. ಐತೆ ನೋಡು ಅಂದೆ. ಇಲ್ಲೋ ಅಂತ ನೋಡಿ ಗಿಂಡೆ ಒಗೆದ್ಬಿಟ್ಲು. ಬಂದು ಹಣಿಗೆ ಬಂದು ರಪ್ಪ ಅಂತ ಬಿತ್ತು, ದೊಡ್ಡ ಗುಮಟಿ ಆಗಿಬಿಡ್ತು ಹಣಿಗೆ. ನಾನು ತಕ್ಷಣ ಅಪ್ಪರು ಬರ್ರಿ ಅಪ್ಪರ ಅಂತಂದೆ. ಮನೆಗೆ ಬಂದರು, ಕೂತ್ಕೊಂಡಿದ್ರು. ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಹಿಂಗೆ ನೋಡಿದೆ, ನಾನು ಹಣಿಗೆ ಒಂದು ಗುಮಟಿ ಆಗಿಬಿಟ್ಟಿತ್ತಲ್ಲ. ಅಪ್ಪರು ಅಂದರು, ಏನಾಗೈತಿ ಅಂದ್ರೆ, ಇಲ್ರಿ ಅಪ್ಪರಿಗೆ ಮತ್ತೆ ಹೆಂಗೆ ಹೇಳ್ಬೇಕು, ಹೇಳ್ತಿ ಬರ್ದಾಳ ಅಂತಂದು. ಬಾಗಲು ಬಡ್ದೈತಿ ರೀ ಅಪ್ಪಾರ ಅಂದ್ರೆ. ಆವಾಗ ಅವ್ರು ಅಂದರು, ಏನಿಲ್ಲ ತಮ್ಮ, ಒಂದು ಕೆಲಸ ಮಾಡು, ಅರಿಶಿನ ಐತನ ಮನ್ಯಾಗ ಅಂದರು. ಹ್ಞೂ ರೀ ಅಪ್ಪಾರ. ಅರಿಶಿನ ತೊಗೊಂಬ, ಅದ್ರಾಗ 2 ಚಮಚ ತುಪ್ಪ ಹಾಕಿ ಅಂದರು.
2 ಚಮಚ ತುಪ್ಪ ಹಾಕೋ ಅಂದ್ಬಿಟ್ರು. ನಾನಂದೆ ಅಪ್ಪರ 2 ಚಮಚ ತುಪ್ಪ ಇತ್ತಂದ್ರೆ ಗುಮಟಿ ಹಾಕ್ತಿದ್ದಿಲ್ರಿ. ಹಂಗೆ ಭಾಳ ವರ್ಷ ಮದುವೆ ಆಗಲಿಲ್ಲ ಅಂದ್ರೆ ಮನುಷ್ಯನ ಟೆನ್ಷನ್ ಆಗ್ತದೆ ರೀ. ನಾನು 40 ವರ್ಷ ಆಗಿತ್ತು, ಪೂರ ದಪ್ಪದನ ಅಂತ ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು. ಹಾಗಾಗಿ ಲಾಸ್ಟಿಗೆ ಈ ಕಾರ್ಯಕ್ರಮ ಮೊದಲೇ ಹೇಳಿದೆ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಅಂದೆ, ಒಬ್ಬರು ಬಿಟ್ಟು ನಮ್ಮ ಹೆಂಡತಿನ ಬಂದು ಕುಂತಾಳ್ರಿ. ಹಾಗಾಗಿ ನಾನು ಕನ್ಯೆ ನೋಡಿದ ಯಾರು ನೋಡಿದ್ರು ಬೇಡ 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 ಅಂದರು, ಬಿಟ್ಬಿಟ್ಟಿದ್ರು. ನನಗೆ ಹೇಳಿದ್ರು ನೀವು ಭಾಳ ಮಾತಾಡ್ತೀವಿ, ಮೈಕ್ ಕಂಡಾಗ 40 ನಿಮಿಷ ಮಾತಾಡ್ತಿದ್ದಿ, ಹಾಗಾಗಿ ಯಾರೂ ಮಾತಾಡ್ಕೊಳವಲ್ರು, ಈ ಒಂದು ಹುಡುಗಿ ತೋರಿಸ್ತೀನಿ ಒಟ್ಟು ಮಾತಾಡಬೇಡ ಅಂದ್ಲು. ಹೋಗಿ ಕುಂತೆ, ಆಕಿನ ಬಂದು ಕುಂತ್ಲು, ನಾನು ನೋಡಿದ್ಲು, ನಾ ಆಕಿನ ನೋಡಿದೆ, ನಾನು ಮಾತಾಡಲಿಲ್ಲ. ಒಳಗೆ ಹೋಗಿ ಬೇರೆ ನ್ಯೂಸ್ ಪಾಸ್ ಮಾಡಿಬಿಟ್ರು. ಹುಡುಗ ಮೂಕ ಅನ್ನಂದ್ಲು. ಮೂಕ ಅನ್ನೋದು ಟೆನ್ಷನ್ ಆಗಿಬಿಡುತ್ತೆ ನನಗೆ. ನಾನು ಹೆಂಗೆ ಈಗ ಪ್ರೂವ್ ಮಾಡಿ ತೋರಿಸ್ಬೇಕು ಮೂಕ ಅಲ್ಲ ಅಂತ ಹೇಳ್ಕೊಂಡು ನಮ್ಮ ಮಾಮ ಅಂತ ಮಾತಾಡ್ಸಂದ. ಬಂದು ಕುಂತ್ಲು, ಟೆನ್ಷನ್ ಆಗಿಬಿಟ್ಟಿತ್ತು. ಮಾತಾಡಿಸಿದೆ, ಅಕ್ಕಾರ ಆರಾಮ್ ರೀ ಅಂದೆ. ಆರಾಮ್ ಬರ್ರಿ ಅಣ್ಣಾರ ಅಂದ್ರೆ ಏನು ಮನುಷ್ಯ ಅಲ್ಲಿ ಕನ್ಯೆ ನೋಡೋಕೆ ಬಂದು ಅಕ್ಕಾರ ಆರಾಮ್ ಅಂತೆಲ್ಲ. ಮತ್ತು ಏನು ಮಾಡ್ಬೇಕ್ರಿ, ಮಾತು ಟೆನ್ಷನಾಗಿ ಬರಲಿಲ್ಲ. ಬೇರೆ ಏನ್ರಿ ಮಾತಾಡ್ಸೋ ಅಂದು. ಎಷ್ಟು ಮಂದಿ ಅಣ್ತಂಬ್ರಿ ಅಂದೆ. 3 ಇದ್ದರು, ಈಗ 4ನೇದು ಬಂದು ಸಿಕ್ಕಾನ ಅಂದ್ರೆ. ಹಂಗೂ ಹಿಂಗೆ ಭಾಳ ಎಕ್ಕಲಾಡಿ ಮದುವೆ ಆದ್ರಿ. ಮದುವೆ ಆದ್ಮೇಲೆ ಅವತ್ತಿನ ದಿವಸ ನಮ್ಮ ಮನೆ ಎದುರಿನ ಒಬ್ಬ ಮದುವೆ ಆಗ್ಯಾನ. ಅವ್ನು ದೊಡ್ಡ ಲೆಕ್ಕ 8 ಗಂಟೆಗೆ ಒಂದು ಚೇರ್ ಹಾಕ್ತಿದ್ದ, 8 ಗಂಟೆ 5 ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕೂಡಿಸಿದ್ದ, 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂವು ತಂದು ಹೆಂಡತಿ ಮೇಲೆ ಹಾಕ್ತಿದ್ದ. ಇದು ನನ್ನ ಹೆಂಡತಿ ನೋಡಿಬಿಟ್ಲು, ನೀವು ಹಂಗೆ ಮಾಡ್ರಿ ಅಂದ್ಲು. ಯಾರಿಗೆ ಮಾಡ್ಬೇಕು, ನಾವೊಂದು ಶ್ರೀಮಂತರಲ್ಲ ಏನಲ್ಲ. ನಾನು ಹುಡುಕಾಡಿದೆ, ಯಪ್ಪ ಏನ್ಲೇ ಎಂಥ ಟೆನ್ಷನ್ ಮಾಡಿದ್ದಿ, ನಿಂದು ಏನು ಬಿಸ್ನೆಸ್ ಅಂದೆ. ನಾನು ಅವಾಗ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ, ನಾನು ಬಿಸ್ನೆಸ್ ಮಾಡ್ತಿದ್ದೆ. ಅವ ಹೇಳ್ದೆ, ನಂದು ಹೂವಿನ ಅಂಗಡಿ ಅದ್ರಿ, 8 ಗಂಟೆ ತನಕ ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ, ಉಳಿದು 8 ಗಂಟೆ 5 ನಿಮಿಷಕ್ಕೆ ಹೋಗ್ತೀನಿ, ನಾನು ಹೆಂಡತಿ ಮೇಲೆ ಹಾಕ್ತೀನಿ ಅಂದವ. ಎಂಥ ಪುಣ್ಯಾತ್ಮಲೆ ಅಂದೆ. ನಾನು ಹೆಂಡತಿಗೆ ಹೋಗಿ ಹೇಳಿದೆ, ಒಂದು ಹೂವಿನ ಅಂಗಡಿ ಅದ, 8 ಗಂಟೆ ತನಕ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾನೆ, ಅದಾದಮೇಲೆ ಹೋಗಿ ಹೆಂಡತಿ ಮೇಲೆ ಹಾಕ್ತಾನೆ. ನಂದು ಕಾರ್ಪೊಡಿ ಬಿಸ್ನೆಸ್ ಅದ, ಹೆಂಗೆ ಮಾಡಲಿ? ಅವತ್ತು ಮುಚ್ಚಿದ ಬಾಗಿಲ ತೆಗಿಲಿಲ್ಲ. ನಾನು ಹೇಳಿ ಬೇಡಪ್ಪ. ಅದಕ್ಕೆ ನಮ್ಮ ಎಲ್ಲರ ಕಡೆ ಹಾಕ್ತಿದ್ದು. ನಮ್ಮ ಫ್ರೆಂಡ್ ಒಬ್ಬ ಪೊಲೀಸ್ ಅಪಾರ್ಟ್ಮೆಂಟಾಗನೆ ಏನು ಕೇಳ್ತೀವಿ ಅದೇ ಗುಂಗಿನಾಗಿರ್ತೀವಿ. ಈಗ ನೋಡ್ರಿ, ಇದಾದ ಮೇಲೆ 1 ತಿಂಗಳುಗಳ ಕಾಲ ಇದೇ ಸೌಂಡ್ ಕೇಳ್ತಿದ್ದು. ಜನ ಇದೇ ಕಣ್ಣು ಮುಂದೆ ಕಣ್ಣು ಕಟ್ಟಿದಂಗೆ ಆಗ್ತದೆ. ಅಂಥ ಒಂದು ಯಾವ್ದು ಕೇಳ್ತೀವಿ ಅದು. ನಮ್ಮ ಗೆಳೆಯ ಮೊನ್ನೆ ಅಪಾರ್ಟ್ಮೆಂಟ್ ಆಗಿದ್ದ, ಪೊಲೀಸ್ ಅಪಾರ್ಟ್ಮೆಂಟ್ ಆಗಿದ್ದ, ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಡ್ಯೂಟಿ ಹಾಕಿದ್ರು. ಅವ ಯಲ್ಲಮ್ಮನ ಗುಡ್ಡದಾಗ 24 ಗಂಟೆ 24x7 30 ದಿವಸ ಕೇಳಿದ್ದು ಒಂದೇ ಶಬ್ದ, ಧೋ ಧೋ ಧೋ. ನಾನು ಅವನಿಗೆ ಫೋನ್ ಹಚ್ಚಿಬಿಟ್ಟೆ, ಹಲೋ ಹಲೋ ಹಲೋ, ಏನಾಯ್ತಲ್ಲೋ ಅಂದೆ. ತಿಳಿಯವಲ್ತಲೇ ಅಪ್ಪ, ಹಲೋ ಹಲೋ, ಊರಿಗೆ ಬರ್ತಿಲ್ಲ ಅಂದೆ. ಬರ್ತೀನಿ ಇಲ್ಲ, ತಿಳಿಯವಲ್ತಲೇ ದೋಸ್ತ, ಹಲೋ ಹಲೋ. ಕೊನೆಯ ಒಂದು ಸನ್ನಿವೇಶವನ್ನು ಹೇಳಿ ಅಪಾರ ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದರೂ ಮಾತು ಹೇಳಿದರೆ, ನಮ್ಮ ದೋಸ್ತ ಒಬ್ಬ ಇದ್ದ, ಏನು ಮಾಡ್ತೀವಿ, ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ ಇಡ್ತಿತ್ತು. ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ. ನಾ ಅಂದೆ, ಅಲ್ಲೋ ಯಾವಾಗ ನೋಡಿದ್ರು 100 ರೂಪಾಯಿ ಜೇಬಿನಾಗ ಇಟ್ಟಿರ್ತಿಯಲ್ಲ ನೀನು, ಏನು ಊಟ ಗಿಟ್ಟ ಮಾಡ್ತಿಲ್ಲ? ಮಾಡ್ತೀನಿ, ಮಾಡಿದ್ರೆ 100 ರೂಪಾಯಿ ಇರ್ತಾವೆ ನನಗೆ. ಹೆಂಗೆ? ಏನಿಲ್ಲ, ನಾನು ಹೋಟ್ಲಿಗೆ ಹೋಗ್ತೀನಿ, ಹುಡುಕಾಡ್ತೀನಿ, ಚಲೋದು ಹೋಟ್ಲ್ ಲಾಸ್ಟಿಗೆ ಸಿರ ತೊಗೊಂಬಲ್ಲಿ ಅಂತೀನಿ. ಸಿರ ತರ್ತಾನ, ಇಟ್ಕೊಳ್ಳೋ ಒಂದು ನೊಣ ಹೊಡಿತೀನಿ, ಸಿರದಾಗ ಹಾಕ್ತೀನಿ, ಗಲಾಟೆ ಮಾಡ್ತೀನಿ. ಎಂತ ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತೀರಿ, ಸಿರದಾಗ ನೊಣ ಹಾಕಿರಿ, ಗೊತ್ತಾಗಲ್ಲ ನಿಮಗೆ. ಒದಿರಾಡ್ಬಿಡ್ತೀನಿ. ಅವ ಕರಿತಾನೆ, 100 ರೂಪಾಯಿ ಕೊಡ್ತೀನಿ, ತೊಗೊಂಡು ಹೋಗಿ, ಒದಿರಾಡ್ಬೇಡ ಅಂತಾನೆ. ನಾನು ಇಷ್ಟ ಮಾಡ್ತೀನಿ ಅಂದವ. ವೆರಿ ಗುಡ್. ಇವನು ಅದೇ ಅದಕ್ಕೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲದಲ್ಲಿ ಇವನ ತಲೆಗೆ ಒಂದೇ ಕುಂತು ಬಿಡ್ತು, ಸಿರದಾಗ ನೊಣ ಹಾಕಬೇಕು. ಮಧ್ಯಾಹ್ನ ಊಟಕ್ಕೆ ಹೋದ, ಮಾಲ್ತೇಶ್ ಕಾಣೋಳಿಗೆ ಬಸ್ ಸ್ಟ್ಯಾಂಡ್ ಎದುರಿಗೆ ಕೊಪ್ಪಳದಾಗ ಹೋದ. ಊಟ ತೊಂಬ ಅಂದ, ತಂದ. ಶೇಂಗಾದೊಳಗೆ ತೊಂಬ ಅಂದ, ಎಳ್ಳೊಳಗೆ ಮಾಡಿ, ನಾನು ಎಲ್ಲ ಮಾಡಿ, ನಿನಗೇನು ಬೇಕು ಹೇಳಂದು. 2 ತೊಂಬ ಶಾಂಪಲ್ ಅಂದ. ತಂದು ಇಟ್ಟ ಮೇಲೆ ಲಾಸ್ಟಿಗೆ ಭಯಂಕರ ಉಂಡ್ಬಿಟ್ಟ. ಸಿರ ತೊಂಬ ಅಂದವ. ಹುಚ್ಚಿದ್ದೇನ ಮನುಷ್ಯ ಐತೆ ಅಂದ. ಸಿರ ಮಧ್ಯಾಹ್ನದಾಗ ಮಾಡ್ತಾರೆ, ಮುಂಜಾನೆ ಮಾಡ್ತೀವಿ ಅಂತ. ಸಿರ ಮಾಡಿಲ್ಲ, ಮತ್ತು ನಾವು ನೊಣ ಎದ್ರಾಗ ಹಾಕ್ಬೇಕು ಅಂದ. ಅಪ್ಪರ ಹತ್ರ ಒಂದು ಹುಡುಗ ಕರ್ಕೊಂಬಂದ್ರು. ಅವು 3 ಜನ ಮಕ್ಕಳು ರೀ. ಅವ್ರಿಗೆ 3 ಜನ ಮಕ್ಕಳು. ಅವಕ್ಕೆ ಒಂದೊಂದು ಚಟ ಇತ್ತು. ಒಬ್ಬ ಹುಡುಗ ಯಾವಾಗಾರ 1 ನಿಮಿಷಕ್ಕೆ ಹಿಂಗೆ ತಿಕ್ಕದ ತಾಸಿನ್ಯಾಗ ಒಂದು 50-90 ನಿಮಿಷ ಹಿಂಗತ್ತಿಗೆ 1 ನಿಮಿಷ ಬಿಡವ. ಇನ್ನೊಬ್ಬಳು ಹಿಂಗೆ ಮಾಡವ. ಇನ್ನೊಬ್ಬ ಬರೀ ತಿಳಿ ಕರ್ಕೊಂಡವ. ಇದು ನೋಡಿ ಸಾಕಾಗಿ ದೊಡ್ಡ ಶ್ರೀಮಂತರ ಮಕ್ಕಳು ಏನು ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಗೊತ್ತಾಗ ಕೊಪ್ಪಳ ಅಜ್ಜರ ಹತ್ರ ಹೋಗ್ಬಿಡಮ್ಮ, ಅವ್ರು ಬಿಡಿಸ್ತಾರೆ. ಬರ್ರಿ ಅಪ್ಪಾರ
ಇವ್ರಿಗೆ ನೋಡ್ರಿ ಕನ್ಯೆ ನೋಡೋಕೆ ಹೋಗ್ತೀವಿ, ಎಲ್ಲಿ ಹೋದ್ರು ಬರೀ ಹಿಂಗೆ ಮಾಡ್ತಾರೆ, ಯಾರೂ ಕೊಡವಲ್ರು. ಇವು ಹಿಂಗೆ ಮಾಡ್ತಾವೆ, ಯಾರೂ ಕೊಡವಲ್ರು. ಒಬ್ಬ ತಲೆ ತೋರಿಸ್ತಾನೆ, ಅಪ್ಪರ ನೀವೇ ಬಿಡಿಸ್ರಿ ಅಂತ. ಏನೂ ಬಿಡಿಸೋದಿಲ್ಲ, ಕಳಿಸ್ರಿ ಅವ್ರನ್ನ. ಬಂದು ಕೂತರು. ಇವ್ರು ಏನಾಯ್ತು ರೀ, ಅಪ್ಪ ಒಂದು ಮಾತು ಹೇಳಿದ್ರು, ನೋಡು ತಮ್ಮ, ನಿನ್ನ ಮೇಲೆ ನನ್ನ ಭಾಳ ಪ್ರೀತಿ ಅದ. 1 ಗಂಟೆಗಳ ಕಾಲ 3 ಜನ, ನೀ ಹಿಂಗೆ ಮಾಡಬಾರ್ದು, ನೀ ಹಿಂಗೆ ಮಾಡಬಾರ್ದು, ನೀ ತಲೆ ತೋರಿಸ್ಬಾರ್ದು. ಆಯ್ತು ರೀ ಬುದ್ಧಿ. ಕೂತ್ಕೊಂಡ್ರು. ತಡ್ಕೊಳೋದಾಗಲಿಲ್ಲ ರೀ ಅವ್ರಿಗೆ. ಅಪ್ಪ 1 ನಿಮಿಷ ಆಯ್ತು, 2 ನಿಮಿಷ, 5 ನಿಮಿಷ, 10 ನಿಮಿಷ ಆಯ್ತು. ಒಬ್ಬ ಶುರು ಮಾಡಿದ, ಅಪ್ಪರ ಅಂದ. ಏನು ಜಾತ್ರೆಗೆ ಮಂದ್ರಿ, ನೀವು ಮ್ಯಾಗಿದ್ರಿ ಅಪ್ಪರ, ಕೆಳಗೆ ನೋಡ್ಲಿಲ್ಲ ರೀ. ತೇರ್ರಿ ಹಿಂದ ಬಬ್ಬ ಮಂದಿ ಹಿಂಗ್ರಿ, ಒಬ್ಬರಿಗೊಬ್ರು ತಿಕ್ಕಾಡ್ತಾರೆ, ಏನು ಗೊತ್ತಾಗವತ್ತು ಯಾರಂದ. ಅಪ್ಪರು ಅಂದ್ರು, ಅಲ್ಲ ಮಗನ, ಅಷ್ಟ್ರಾಗ ಇವು ಕೈ ಹಾಡಿಸ್ಬಿಟ್ಟ. ಅವ ಬಗಲನು ನಮ್ಮ ಅಣ್ಣ ಇದು ಮಾಡಿಬಿಟ್ಟು ನಾನು ಹೆಂಗೆ ಮಾಡ್ಬೇಕು ಅಂತ. ಅವನು 2 ನಿಮಿಷ ಬಿಟ್ಟು ಅಪ್ಪರ ಅಂದ. ಏನು ನಿಂದೇನಂದ್ರು. ಇವ ಬರೀ ಮಂದಿ ತೇರಿನಾಗ ನೋಡ್ಯಾನ್ರಿ, ರೋಡ್ನಾಗ ನೋಡಿಲ್ಲ. ಗಾಡಿ ಸೊಯ್ 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 ಸೊಯ್. ಗೊತ್ತಾಯ್ತು ಗುರುಗಳು, ಈ ಮಕ್ಕಳು ಇದ್ರಾಗ ಇದು ಮಾಡಿಬಿಟ್ರು. ಅವ ಏನು ಮಾಡಿಬಿಟ್ಟ, ಇನ್ನೊಬ್ಬ ತಲಿ ಇವು ಜಾತ್ರೆ ತೇರಿ ಹಿಂದೆ ಮಂದಿ ನೋಡ್ಯಾನ್ರಿ. ಅವ ರೋಡ್ನಾಗ ನೋಡ್ಯಾನ್ರಿ. ನಾನು ಮಿರ್ಚಿ ಕರಿಯೋದು ನೋಡಿ ತಲೆ ಕೆಟ್ಟು ಹೋಗ್ಬಿಡ್ತೀರಿ ನನಗೆ ಅಂದವ. ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಬಿಡು ಅಂತ ಹೇಳಿದ್ರು ಬಿಡು ಕೊಡಲಿಲ್ಲ. ಆದ್ರೆ ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ. ಅದು ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಬಿಡ್ತೀವಿ ಅಂದ ಮಾತನ್ನು ಹೇಳ್ತಾ ಈಗ ಸದ್ಯ ಮೈಕ್ ಬಿಡ್ತೀನಿ. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಸಮಯ ಗುರುಗಳು ಕರುಣಿಸಿದ್ದಾರೆ, ನನ್ನ ಮೇಲೆ ಪ್ರೀತಿ ಇಟ್ಟು ಈ ವೇದಿಕೆ ಅದೃಷ್ಟ, ಅದು ಅದರಿಷ್ಟ, ಆ ಇಷ್ಟ ಗುರು ಅಪ್ಪರು ಮನಸ್ಸಿಗೆ ಬಂದು ನಮಗೆ ಕೊಟ್ಟಾರ. ನನಗೆ ತುಂಬ ಹೃದಯದ ಅಭಿನಂದನೆಗಳು. ಈಗಿನ ಜಗತ್ತು ಕಾಲಲ್ಲಿ ಮೆಟ್ಟಲಿಕ್ಕೆ ಚಿಂತಿಲ್ಲ. ಮೊಬೈಲ್ನಾಗ ನೆಟ್ ಇರಬೇಕು, ನೆಟ್ನಾಗ 2G ಇರಬೇಕು, 3G ಇರಬೇಕು, 4G ಇರಬೇಕು, 5G ಇರಬೇಕು. ಆದರೆ ಈ ವೇದಿಕೆ ಮುಖಾಂತರ ಹೇಳಿದಿಷ್ಟೇ, ರೈತ ಕೊಡ್ತಕ್ಕಂಥ ಗಂಜಿ ಬೇಕು, ದೇಶ ಕಾಯೋಕ್ಕೆ ಫೌಜಿ ಬೇಕು, ಮತ್ತು ನಮ್ಮೆಲ್ಲರನ್ನ ಕಾಯಕ್ಕೆ ನಮ್ಮ ಅಪ್ಪಾಜಿ ಗೋಸಿದಪ್ಪಾಜಿ ಅವ್ರು ಬೇಕು ಅಂತ ಹೇಳ್ತಾ ನಾನು ತುಂಬ ಹೃದಯದ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೋಶಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ